ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ವೈಷ್ಣವಿ ದೇವಿ ಟೆಂಪಲ್ನ ವಿಸಿಟ್ ಮಾಡೋಣ ಅಂತ. ಸೊ ನಾವಿವಾಗ ಅದಕ್ಕೆ ಆ ಕಾರ್ಡ್ ತೊಗೋಬೇಕಾಗಿರುತ್ತೆ. ಸೊ ಯಾತ್ರಾ ಪರಿಚಯ ಅಂತ. ಸೊ ಇಲ್ಲಿ ಆ ಕಾರ್ಡ್ ತೊಗೊಂಡ್ರೇ ನಿಮಗೆ ಅಲ್ಲಿ ಅಲೋ ಇರುತ್ತೆ, ಇಲ್ಲಾಂದರೆ ಅಲೋ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ಕ್ಯೂ ನಿಂತ್ಕೊಂಡು ಅಲೋ ಮಾಡ್ತಾರೆ. ನಾವಿವಾಗ ಕಾರ್ಡ್ ತೊಗೊಂಡು ನೋಡಿ ಈ ಥರ ಕಾರ್ಡ್ ಬರುತ್ತೆ RFID ಅಂತ. ಸೊ ಆ ಥರ ಕಾರ್ಡ್ ತೊಗೊಂಡು ನೀವು ದೇವಸ್ಥಾನದ ಕಡೆಗೆ ಹೋಗಬೇಕಾಗಿರುತ್ತೆ. ಈ ಥರ ನಾವು ಆಟೋ ಇಟ್ಕೊಂಡು ನಮ್ಮ ಹೋಟ್ಲಿಂದ ಆಟೋಗೆ ಹೋಗ್ತಾ ಇದ್ದೀವಿ. ಸೊ ಇದು ನೋಡಿ ಎಂಟ್ರೆನ್ಸು. ಈ ಥರ ಚೆಕ್ ಮಾಡ್ತಾರೆ. ಈ ಥರ ಕೋಲಂತೂ ನೀವು ಒಂದು 20 ರೂಪೀಸ್ ಆಗುತ್ತೆ ಅಷ್ಟೇ. ನೀವು ತೊಗೊಳ್ಳೇಬೇಕಾಗಿರುತ್ತೆ. ಯಾಕಂದರೆ ಈ ಕೋಲ್ ಇಲ್ಲ ಅಂದರೆ ನಡ್ಕೊಂಡು ಅಲ್ಲಿ ಗಂಟ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಕೋಲ್ ತೊಗೊಂಡು ಹೋಗಬೇಕಾಗಿರುತ್ತೆ. ಮತ್ತು ನೀವು ನಡ್ಕೊಂಡು ಹೋಗ್ತೀನಿ ಅಂದ್ರೂ ಓಕೆ. ಮತ್ತು ಇಲ್ಲಿ ಮುಡಿ ಕೂಡ ಕೊಡ್ತಾರೆ. ಸೊ ಯಾರನ್ನ ಮುಡಿ ಕೊಡೋರಿದ್ರೂ ಮುಡಿ ಕೂಡ ಕೊಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಡೋಲಿ ಎಲ್ಲ ಇರುತ್ತೆ ನೋಡಿ. ಡೋಲಿಲೆಲ್ಲ ಹೋಗ್ಬೋದು. ಅಂದರೆ ವಯಸ್ಸಾಗಿರೋರಿಗೆಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಡೋಲಿಲಿ ಕೂಡ ಹೋಗ್ಬೋದು. ಆನ್ ದ ವೇ ಹೋಗ್ತಾ ಈ ಥರ ದೇವರು ಕೂಡ ಸಿಗ್ತಾರೆ ನಿಮಗೆ. ಈ ದೇವಿಗೆ ಕೂಡ ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬೋದು. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದಂಗೆ. ನಾನಿವಾಗ ಈ ಥರ ಕೋಲು ಈ ಥರ ರೆಡಿ ಆಗಿಬಿಟ್ಟು ಹೊರಟಿದ್ದೀನಿ. ಬಟ್ ನಿಮಗೆ ಕುದುರೆಲಿ ಹೋಗಬೇಕು ಅಂದರೆ ನಿಮಗೆ ಆಲ್ಮೋಸ್ಟ್ 1650 ಆಗುತ್ತೆ ಇಲ್ಲಿಂದ ಮೇಲವರೆಗೂ ನಡೆಯೋದಕ್ಕೆ. ಬರೀ 1 ವೇ ಹೇಳ್ತಾ ಇರೋದು ನಾನು. 2 ವೇಗೆ ನೀವೇ ಲೆಕ್ಕ ಹಾಕಿ. ಮತ್ತು ನನಗೆ ಟಯರ್ಡ್ ಆಯಿತು. ಸೊ ಹಾಗಾಗಿ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸನ್ನ ಹೋಗಿ ಆರ್ಡರ್ ಮಾಡಿದ್ದೀವಿ. ಸೊ ನೋಡಿ ಯಾವ ಥರ ಇದೆ ವೈಬ್ಸು ಅಂತ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತುಂಬ ಚೆನ್ನಾಗಿದೆ ವೈಬ್ಸು. 14 ಕಿಲೋಮೀಟರ್ ಅಂತ ಹೇಳ್ತಾರೆ, ಬಟ್ 14 ಕಿಲೋಮೀಟರ್ಗಿಂತನೂ ತುಂಬ ಜಾಸ್ತಿ ಇದೆ. ಅಲ್ಲಿ ನಾನು ಪ್ರೈಸಸ್ ಎಲ್ಲ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಮತ್ತು ಪಾಸ್ ಮಾಡಿ ನೋಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಹಾರ್ಸ್ನ ನೋಡಿ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಸೊ ಬಾಲನ ಇಟ್ಕೊಂಡು ಆಪ್ರೇಟ್ ಮಾಡ್ತಾರೆ. ಸೊ ಆ ಥರ ಇರುತ್ತೆ. ನನಗಂತೂ ನಡ್ದು ಸಾಕಾಯಿತು. ಸೊ ಇವರು ಬಂದ್ಬಿಟ್ಟು ನಮ್ಮ TTD ಬಂದಿದ್ದವ್ರೆ. ಸೊ ಅಲ್ಲೆಲ್ಲ ಒಂದು TT ಅಂತ ಪ್ಯಾಕೇಜಲ್ಲಿ ಹೋಗಿದ್ದಿದ್ದು ನಾವು. ಸೊ TT ಇರುತ್ತೆ. TT ವೈಸು ನೀವು ಹೋಗ್ಬೋದು. Hi. You're looking cute. Thank you. ಅವ್ರು ನೋಡಿದ್ರ ನೀವು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಅಂದರೆ. ಸೊ ನಾವು ಆ ಥರ ರೆಡಿ ಆಗಲ್ಲ, ಆ ಥರ ರೆಡಿಯಾಗಿ ಕೂತಿರ್ತಾರೆ ಅವರು. ಮತ್ತು ಇದು ಬಂದ್ಬಿಟ್ಟು ಹೊಟ್ಟೆ ಹಸಿ ಅಂತ ಬಂದಿದ್ರಿ ಇಲ್ಲಿ ಊಟ ಮಾಡೋಣ ಅಂತ. ಅಲ್ಲಿ ನೀವು ರಾಜ್ಮಾ ಗೊಜ್ಜು ಮತ್ತು ಈ ರೋಟಿ ಎಲ್ಲ ಫೇಮಸ್ಸು, ಬಟ್ ಅಷ್ಟೊಂದು ಟೇಸ್ಟಾಗಿರಲ್ಲ ನೋಡಿ. ಇದೊಂದು ಆಡ್ಗುಡಿ ಅಂತ ಅಲ್ಲಿ ಹೋದ್ಮೇಲೆ ಬರುತ್ತೆ. ಸೊ ಅದು ದೇವರು, ಇದು ಭೈರವ ದೇವಿನೂ ಬರುತ್ತೆ ಅದು. ಬಟ್ ಇನ್ನೂ ಮೇಲೆ ಇದೆ, ಅದು ತುಂಬ ಅಂದರೆ ತುಂಬ ಮೇಲೆ ಇದೆ ಭೈರವ ದೇವಿ ಟೆಂಪಲು. ಸೊ ನೋಡಿ ಈ ಥರ. ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದು ಭೈರವ ದೇವಿ ಟೆಂಪಲ್ಗೆ. ಬಟ್ ನಾವು ಆಚಿಂದನೇ ಮುಕ್ಕೊಂಡು ಬಂದಿದ್ದಾಯಿತು. ತುಂಬ ಕಾಲು ನೋವೆಲ್ಲ ಇತ್ತು. ಸೊ ಇಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಮಕ್ಕಳನ್ನ ದೇವ್ರು ಅಂದ್ಕೊಂಡು ಸೊ ಅವ್ರಿಗೆ ಪೂಜೆ ಮಾಡ್ತಾರೆ. ಅವ್ರಿಗೆ ಈ ಥರ ಬುಕ್ಸು ಅದೆಲ್ಲ ಕೊಡ್ತಾರೆ. ಮತ್ತು ಇಲ್ಲೇನೆಂದರೆ ಭೈರವ ದೇವಿ ಇದಲ್ವಾ, ವೈಷ್ಣವಿ ದೇವಿದು ಟೆಂಪಲ್ಲು ಬಂದುಬಿಟ್ಟು ಕನ್ಯೆ ಆಗಿದ್ದಾಗ ಸೊ ಇಲ್ಲಿ ಬಂದು ಅವರು ನೆಲೆಸಿದ್ದಂತೆ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೂಜೆ ಮಾಡಿ ಈ ಥರ ಅವ್ರಿಗೇನೇನೋ ತಂದಿರ್ತಾರೆ. ಅದನ್ನೆಲ್ಲ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಇರುತ್ತೆ. ಮತ್ತು ನಾವು ಒಳಗಡೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಕ್ಯೂ ಇತ್ತು. ಮತ್ತು ಇಲ್ಲೇನೆಂದರೆ ರೂಮು ಲಗೇಜ್ ರೂಮೇ ಬೇರೆ ಕಡೆ ಇರುತ್ತೆ, ಫೋನ್ ರೂಮೇ ಬೇರೆ ಕಡೆ ಇರುತ್ತೆ. ಸೊ ನಡೆದು ಅರ್ಧ ಸುಸ್ತಾಗಿ ಹೋಗಿರುತ್ತೆ ಆ್ಯಕ್ಚುಲಿ. ಅಂತೂ ಇಂತೂ ನಾವು ವಿಸಿಟ್ ಮಾಡಿದ್ರಿ ಟೆಂಪಲ್ನ. ಬಟ್ ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ ಆ್ಯಕ್ಚುಲಿ.
ಸೊ ಹಾಗಾಗಿ ಫೋಟೋ ವಿಡಿಯೋ ನಾವೇನು ತೊಗೊಳಕ್ಕಾಗಿಲ್ಲ. ಇದು ಔಟ್ಸೈಡ್ ವೈಬ್ಸ್ ನೋಡಿ ಏನು ಮಸ್ತಾಗಿದೆ ಅಂದರೆ ಆ ಲೈಟಿಂಗ್ ನೋಡಿನೇ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿಂದ ಹೋಗಿ ನಡೆಯೋದಕ್ಕೇ ತುಂಬ ಕಾಲು ನೋವೆಲ್ಲ ಬಂದುಬಿಟ್ಟಿರುತ್ತೆ. ಯಾಕಂದರೆ ಎಷ್ಟು ದೊಡ್ಡದಂದರೆ ಅದೇ ಹೇಳಿದ್ನಲ್ಲ 14 ಕಿಲೋಮೀಟರ್ಗಿಂತನೂ ತುಂಬ ದೊಡ್ಡದಿದೆ. ಸೊ ಹಾಗಾಗಿ ನಡೆದು ಕಾಲೆಲ್ಲ ನೋವು ಬಂದುಬಿಡುತ್ತೆ. ಮತ್ತು ಚೆಕ್ಕಿಂಗ್ ತುಂಬ ಇರುತ್ತೆ ಅಲ್ಲಿ, ಫೋನ್ ತೊಗೊಳಂಗಿಲ್ಲ. ಸೊ ಹಾಗಾಗಿ ಚೆಕ್ಕಿಂಗ್ ತುಂಬ ಇರುತ್ತೆ. ನೋಡಿಕೊಂಡು ನೀವು ಅದನ್ನು ಫೋನ್ನ ಅಲ್ಲೇ ಇಟ್ಬಿಟ್ಟು ಹೋಗೋದು ವಾಸಿ ಅಂತ ಹೇಳ್ತೀನಿ. ಬಟ್ ಇನ್ನು ಅಂದರೆ ಗೌರ್ಮೆಂಟ್ ಸರ್ವಿಸ್ಗಿಂತ ಇನ್ನು ಮುಂದೆ ಪ್ರೈವೇಟ್ ಇರುತ್ತೆ. ಸೊ ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಫೋನ್ನ ಎಲ್ಲ ಇಡ್ಬೋದು. ಮತ್ತು ತುಂಬ ಚೆನ್ನಾಗಿತ್ತು ವೈಬ್ಸು. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಇಷ್ಟು ದೂರ ಇಷ್ಟು ಮೇಲೆ ಬಂದುಬಿಟ್ಟಿದ್ದೀವಲ್ಲ ನಾವು ನಡ್ಕೊಂಡು ಅಂತ. ಹೋಗ್ಬೇಕಾದ್ರೆ ನಡ್ಕೊಂಡೇ ನಾವು ಬಂದಿದ್ದು, ಬರಬೇಕಾದ್ರೆ ಹಾರ್ಸಲ್ಲಿ ಬಂದ್ರಿ, ಆಗಿಲ್ಲ. ಸೊ ಬರಬೇಕಾದ್ರೆ ಹಾರ್ಸಲ್ಲಿ ಎಷ್ಟಾಯಿತು ಅಂದರೆ ಹೇಳಿದ್ನಲ್ಲ 1650. ಬಟ್ ತುಂಬ ಪೇನ್ ಆಗುತ್ತೆ. ಸೊ ಹೋಗಬೇಕಾದ್ರೆ ನಿಮಗೆ ಹಾರ್ಸ್ ಅಂದರೆ ಲೈಕ್ ಡೌನ್ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ತುಂಬ ಪೇನ್ ಅನ್ನೋದು ಉಂಟಾಗುತ್ತೆ. ಸೊ ನೀವು ನೋಡಿಕೊಂಡು ವಯಸ್ಸಾದವರೆಲ್ಲ ಡೋಲಿಲೇ ಹೋಗಬೇಕಾಗಿರುತ್ತೆ. ನೋಡಿ ನಾವು ಹಾರ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ತುಂಬ ಪೇನ್ ಆಗುತ್ತೆ. ಆ್ಯಕ್ಚುಲಿ ನಾನಂತೂ ತುಂಬ ಟಯರ್ಡ್ ಆಗಿದೆ, ಆದರೂ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಯಾಕೆ ತಡ ಮಾಡ್ತಾಯಿದ್ದೀರಾ? ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡುತ್ತಾ ದಯವಿಟ್ಟು ಮರಿಬೇಡಿ. ಮತ್ತು ನೀವು ಮಾಡ್ದಿರ ಅಂತೂ ಇರೋಕ್ಕೆ ಹೋಗಬೇಡಿ. ಮತ್ತು ತುಂಬ ಹಾರ್ಡಾಗಿದೆ ಈ ಬೆಟ್ಟ ಹೋಗಿ ಎಲ್ಲ ವೈಬ್ಸು ತೋರಿಸೋದು, ಡೀಟೇಲಿಂಗಾಗಿ ತೋರಿಸಿದ್ದೀನಿ ನಾನು ನಿಮಗೆ. ಸೊ ಏನೇನಿದೆ ವೈಷ್ಣವಿ ದೇವಿ ಟೆಂಪಲಲ್ಲಿ, ಏನೇನು ತಿನ್ಬೋದು, ಅಲ್ಲಿ ಏನೇನು ಫೇಮಸ್ಸು ಅಂತ. ಮತ್ತು ತಡ ಮಾಡ್ದಿರ ಮತ್ತೇನು ಮಾಡಬೇಕು ಅಂತ ಗೊತ್ತಲ್ಲ ನಿಮಗೆ, ದಿಢೀ ಅಂತ ಕುತ್ಕೊಳ್ಬೇಡಿ. ಮತ್ತು ಹೋಗಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಲಿ, ಅವರು ಈ ಪ್ಲೇಸ್ಗೆ ವಿಸಿಟ್ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.